ಇವತ್ ಬೆಳಿಗ್ಗೆ ನಿದ್ದೆ ಗಂಟೆಗೆ ಇವನು ಬೇಕರಿಗೆ ಹೋಗಿ ಬಿರಿಯಾನಿ ಕೊಡ್ರಿ ಅಂದ್ಬಿಟ್ಟ. ನಾನು ಕನ್ನಡಿಗ. ಇವತ್ ಬೆಳಿಗ್ಗೆದ್ದು ಹೊರಗ್ ಬಂದ್ ತಲೆ ಎತ್ ನೋಡಿದ್ರೆ ಸೂರ್ಯನೇ ಕಾಣಿಸ್ತಿಲ್ಲ. ಎಂತಕ್ಕೆ? ಯಾಕೆ ಅಂದ್ರೆ ಸೂರ್ಯ ನನಗೆ ಎದ್ರಕೊಂಡ್ ಮೋಡದೊಳಗ್ ಬಚ್ಚಿಕೊಂಡ್ಬಿಟ್ಟವ್ನೆ. ಮಾತೇ ಇಲ್ಲ. ಬೆಡ್ಶೀಟ್ ಹೊತ್ಕೊಂಡ್ ಮಕ್ಕಂಡಿರ ನಾನ್ ಬೈಕ್ ಎತ್ಕೊಂಡು ಸೀದಾ ಇಲ್ಲಿ ಬಂದ್ ನೋಡ್ತೀನಿ ಇವ್ ನಿನ್ನ ಮಕ್ಕಂಡಾನೆ. ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ ಹೇಳಿದಾರೆ ಅಂತ ಇವನ್ ಬೆಳಿಗ್ಗೆ 9:30 ಎದ್ದೇಳ್ತವನೆ. ಆಮೇಲೆ ನಿದ್ದೆ ಗಂಡಗಿರ ಇವನ್ನ ಕರ್ಕೊಂಡು ಸೀದಾ ಇಲ್ಲಿ ಬಂದೆ. ಇಲ್ಲಿ ಬಂದು ಬೆಳಗ್ಗೆ ನಮ್ಮ ಹುಡುಗಿಗೆ ಏನು ಕುಡ್ಸಿಲ್ಲ ಅಂತ ಹೇಳಿ 1 ಲೀಟರ್ ಪೆಟ್ರೋಲ್ ಕುಡಿಸ್ದೆ. ಮುಂದ ಸೀದಾ ಬೇಕರಿಗೆ ಬಂದು ರೆಡ್ ಬುಲ್ ತಗೊಂಡು ಇವನಿಗೆ ಎಗ್ ಪಪ್ ತಗ ಅಂದಿದ್ದಕ್ಕೆ ಇವನೇನಂತ ಗೊತ್ತಾ? ಎಗ್ ಪಪ್ ತಾಳಲ್ಲಿ ನೀನ್ ತಲೆ ಕೆಳಕ್ ಮಾಡಿದ್ರು ಇಲ್ಲಿ ಬಿರಿಯಾನಿ ಸಿಗಲ್ಲ ಅಂತ ಅವ್ನಿಗೆ ಒಂದ್ ತಲೆಗೆ ಬಿಟ್ಬಿಟ್ಟು ಅವನ್ನ ಕರ್ಕೊಂಡು ಸೀದಾ ಇಲ್ಲಿ ಬಂದು ರೆಡ್ ಬುಲ್ ಕುಡಿಯಾಗಿ ಆಪಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೀ ಆಗಿ ಫಾಲೋವರ್ಸ್ ಬರ್ತಾ ಇದಾರೆ ಅಂತ ಗೊತ್ತಾಯ್ತು. ಅದ್ ಹೆಂಗ್ ಬರುತ್ತೆ ಅಂತ ಇವಾಗ ನೀವು ಕೇಳ್ತೀರಾ, ಅದು ನನಗೂ ಗೊತ್ತಿಲ್ಲ, ಆದ್ರೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ಗ್ಲಿಚ್ಚೋ ಏನಂತ ನನಗೂ ಗೊತ್ತಿಲ್ಲ, ತುಂಬಾ ಜನ ಹೇಳ್ತಿದ್ದಾರೆ ಫಾಲೋವರ್ಸ್ ಬರ್ತಾರೆ ಅಂತ. ಇದಕ್ ನೀವು ಮಾಡ್ಬೇಕಾಗಿರೋದಿಷ್ಟೇ, ನೀವು ನನ್ನ ಫಾಲೋ ಮಾಡ್ಕೊಂಡು ಅನ್ಫಾಲೋ ಮಾಡಿ ತಿರ್ಗಾ ಫಾಲೋ ಮಾಡ್ಬಿಟ್ಟು ಈ ವಿಡಿಯೋ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಲಿಂಕ್ ನ ಕಾಪಿ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಪೇಸ್ಟ್ ಮಾಡ್ಬಿಟ್ಟು ಮತ್ತೆ ನಿಮ್ಮ ಫ್ರೆಂಡ್ಸ್ ಎಷ್ಟು ಜನಕ್ಕನ್ನ ಶೇರ್ ಮಾಡಬಹುದು. ಒಬ್ರಿಗೆ ಶೇರ್ ಮಾಡಿದ್ರೆ 10 ಫಾಲೋವರ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು ನನಗೂ ಗೊತ್ತಿಲ್ಲ. ಫ್ರೀ ಆಗಿ ಬರೋ ಫಾಲೋವರ್ಸ್ ನ ಯಾರು ಬಿಡ್ತಾರೆ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಇದು ಗ್ಲಿಚ್ ಅನ್ಸುತ್ತೆ, ಸರಿ ಹೋಗೋದಕ್ಕಿಂತ ಮುಂಚೆನೆ ಎಲ್ಲರೂ ಫಾಲೋವರ್ಸ್ ಮಾಡ್ಕೊಂಡ್ಬಿಡಿ.